ಭಾರತಕ್ಕೆ ಬಹುದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಕತಾರ್ ವಶದಲ್ಲಿದ್ದಂತ 7 ಮಾಜಿ ಸೈನ್ಯ ಯೋಧರು ಇದೀಗ ರಿಲೀಸ್ ಆಗಿದ್ದಾರೆ. ಭಾರತಕ್ಕೆ ಬಹುದೊಡ್ಡ ರಾಜತಾಂತ್ರಿಕ ಗೆಲುವಿದು. ಕತಾರ್ ಕೈವಶದಲ್ಲಿದ್ದಂತ 7 ಮಾಜಿ ಯೋಧರು ರಿಲೀಸ್ ಆಗಿದ್ದಾರೆ. ಮಾಜಿ ನೌಕಾಪಡೆ ಯೋಧರು ತಾಯ್ನಾಡಿಗೆ ಇದೀಗ ವಾಪಸ್ ಆಗ್ತಿದ್ದಾರೆ. 8 ಯೋಧರಿಗೆ ಮರಣದಂಡನೆ ವಿಧಿಸಿತ್ತು ಕತಾರ್ ಕೋರ್ಟ್. ಬೇಹುಗಾರಿಕೆಯ ಆರೋಪದಡಿಯಲ್ಲಿ ಶಿಕ್ಷೆಗೆ ಗುರಿಯಾಗಿದ್ರು. ಕತಾರ್ ಕೋರ್ಟ್ನಿಂದ ಅರ್ಜಿ ಸಲ್ಲಿಸಿ ಭಾರತ ಹೋರಾಟವನ್ನ ನಡೆಸಿತ್ತು. ಈ ಹೋರಾಟದಲ್ಲಿ 7 ಮಾಜಿ ಯೋಧರು ರಿಲೀಸ್ ಆಗಿದ್ದಾರೆ. ಕತಾರ್ ವಶದಲ್ಲಿದ್ದಂತ 7 ಮಾಜಿ ಯೋಧರು ರಿಲೀಸ್ ಆಗಿದ್ದು ಬಹುದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಮಾಜಿ ನೌಕಾಪಡೆ ಯೋಧರು ತಾಯ್ನಾಡಿಗೆ ಇದೀಗ ವಾಪಸ್ ಆಗ್ತಿದ್ದಾರೆ. 7 ಮಾಜಿ ಯೋಧರು ರಿಲೀಸ್ ಆಗಿದ್ದು ತಾಯ್ನಾಡಿಗೆ ಮರಳಿ ವಾಪಸ್ ಬರ್ತಿದ್ದಾರೆ. 8 ಯೋಧರಿಗೆ ಮರಣದಂಡನೆಯನ್ನ ಕತಾರ್ ಕೋರ್ಟ್ ವಿಧಿಸಿತ್ತು. ಬೇಹುಗಾರಿಕೆ ಆರೋಪದಡಿಯಲ್ಲಿ 8 ಯೋಧರಿಗೆ ಮರಣದಂಡನೆಯನ್ನ ವಿಧಿಸಿತ್ತು ಕತಾರ್ ಕೋರ್ಟ್. ಬೇಹುಗಾರಿಕೆ ಆರೋಪದಡಿಯಲ್ಲಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಶಿಕ್ಷೆಗೆ ಗುರಿಯಾಗಿದ್ದವರನ್ನ ಇದೀಗ ವಾಪಸ್ ಭಾರತ ಮರಳಿ ತಾಯ್ನಾಡಿಗೆ ಕರೆತರ್ತಾ ಇದೆ. ಈಗಾಗಲೇ 7 ಮಾಜಿ ಯೋಧರು ತಾಯ್ನಾಡಿಗೆ ವಾಪಸ್ ಆಗ್ತಿದ್ದಾರೆ. ಭಾರತಕ್ಕೆ ಸಿಕ್ಕಂತ ಬಹುದೊಡ್ಡ ರಾಜತಾಂತ್ರಿಕ ಗೆಲುವು. ಕತಾರ್ ವಶದಲ್ಲಿದ್ದಂತ 7 ಮಾಜಿ ಯೋಧರು ರಿಲೀಸ್ ಆಗಿದ್ದು ಮಾಜಿ ನೌಕಾಪಡೆ ಯೋಧರು ಇದೀಗ ತಾಯ್ನಾಡಿಗೆ ವಾಪಸ್ ಆಗ್ತಿದ್ದಾರೆ. 8 ಯೋಧರಿಗೆ ಮರಣದಂಡನೆಯನ್ನ ಕತಾರ್ ಕೋರ್ಟ್ ವಿಧಿಸಿತ್ತು. ಬೇಹುಗಾರಿಕೆ ಆರೋಪದಡಿಯಲ್ಲಿ ಶಿಕ್ಷೆಗೆ ಗುರಿಯಾಗಿದ್ರು ಯೋಧರು. ಈ ಯೋಧರನ್ನ ಇದೀಗ ವಾಪಸ್ ಕರೆತರಲಾಗ್ತಾ ಇದೆ. ಕತಾರ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಸಾಕಷ್ಟು ಹೋರಾಟವನ್ನ ನಡೆಸಿತ್ತು ಭಾರತ. ಇದರ ಬೆನ್ನಲ್ಲೇ ಇದೀಗ 7 ಮಾಜಿ ಯೋಧರನ್ನ ರಿಲೀಸ್ ಮಾಡಿದೆ ಕತಾರ್. ಇದೀಗ ಮರಳಿ ತಾಯ್ನಾಡಿಗೆ ವಾಪಸ್ ಬರ್ತಿದ್ದಾರೆ ಮಾಜಿ ನೌಕಾಪಡೆ ಯೋಧರು. 8 ಯೋಧರಿಗೆ ಮರಣದಂಡನೆಯನ್ನ ಕತಾರ್ ಕೋರ್ಟ್ ವಿಧಿಸಿತ್ತು. ಈ ಪೈಕಿ 7 ಜನರನ್ನ ಇದೀಗ ತಾಯ್ನಾಡಿಗೆ ಕರೆತರ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಮಾಜಿ ನೌಕಾಪಡೆಯ ಯೋಧರು ತಾಯ್ನಾಡಿಗೆ ವಾಪಸ್ ಬರ್ತಾ ಇರುವಂತಹ ಸಂಭ್ರಮದ ಕ್ಷಣಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಬೇಹುಗಾರಿಕೆಯ ಆರೋಪದಡಿಯಲ್ಲಿ ಶಿಕ್ಷೆಗೆ ಗುರಿಯಾಗಿತ್ತು. 8 ಜನರನ್ನ ವಶಕ್ಕೆ ಪಡ್ಕೊಂಡಿತ್ತು ಕತಾರ್. ನಂತರದಲ್ಲಿ ಕತಾರ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಭಾರತ ಸಾಕಷ್ಟು ಹೋರಾಟವನ್ನ ನಡೆಸಿತು. ಹಲವು ತಿಂಗಳುಗಳ ಕಾಲ ನಿರಂತರವಾಗಿ ಹೋರಾಟದ ಬೆನ್ನಲ್ಲೇ ಫಲ ಸಿಕ್ಕಿದ್ದು ಮಾಜಿ ನೌಕಾಪಡೆಯ ಯೋಧರು ಇದೀಗ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. We have waited almost 18 months to be back in India. We are extremely grateful to the Honorable Prime Minister, Sri Narendra Modi ji. It certainly wouldn't have been possible without his personal intervention and that equation with the Emir of Qatar. I think we are grateful to the Government of India, the bottom of our heart, for every effort that has been made, and this day wouldn't have been possible without it. Grateful indeed. Thank you so much.